ಸರ್, ನಾನೇ ಸಮೀಕ್ಷೆಗೆ ಹೋದಂತ ಸಂದರ್ಭದಲ್ಲಿ ಸುಧಾಮೂರ್ತಿ ಅವರು ಹೇಳಿದ್ದಾರೆ, ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ ನಮ್ಮ ಕುಟುಂಬ, ಹಾಗಾಗಿ ನಾವು ಈ ಸಮೀಕ್ಷೆಗೆ ನಾವು ಏನನ್ನು ಕೂಡ ಮಾಹಿತಿ ಹಂಚ್ಕೊಳಕ್ ಆಗೋದಿಲ್ಲ, ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತ ದೃಢೀಕರಣ ಪತ್ರವನ್ನು ಬರೆದುಕೊಟ್ಟಿದ್ದಾರೆ. ನೀವು ಇದನ್ನ ಹೇಗೆ ನೋಡ್ತೀರಿ? ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಸೂರ್ಯ ಅವರು, ಸುಧಾಮೂರ್ತಿ ಅವರು, ಇವರು ಹೇಳೋದು ನೋಡಿದರೆ ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ ರಾಜ್ಯದ ಜನತೆಗೆ. ನಾನು ಇವ್ರಿಗೆ ಹೇಳೋದು ಇಷ್ಟಪಡ್ತೀನಿ, ನಿಮ್ಮ ಇನ್ಫೋಸಿಸ್, ನಾನು ಸುಧಾಮೂರ್ತಿ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಅವರು ಉತ್ತರ ಕರ್ನಾಟಕ ಭಾಗದವರು, ಭಾಳಷ್ಟು ಉತ್ತರ ಕರ್ನಾಟಕ ಭಾಗದವ್ರಿಗೆ ಸಹಾಯ ಸಹಕಾರವನ್ನು ಮಾಡ್ಕೊತ ಬಂದಿದ್ದಾರೆ. ಆದರೆ ಇವರ ಮನಸ್ಥಿತಿಯನ್ನು ನೋಡಿದರೆ ನನಗೆ ಯಾಕೋ ಭಾಳ ಬೇಜಾರ ಅನ್ನಿಸ್ತಾ ಇದೆ. ನೀವು ಹಿಂದುಳಿದಿಲ್ಲ ಸರಿ, ನಾವು ನಿಮ್ಮ ಹಿಂದುಳಿದ ಬಗ್ಗೆ ಆಗಲಿ ಮತ್ತೊಂದಾಗಲಿ ನಾವು ಕೇಳಲ್ಲ, ನೀವು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಿ ಅಷ್ಟೇ. ನಿಮ್ಮ ವೈಯಕ್ತಿಕ ವಿಚಾರವನ್ನು ನಾವು ಕೇಳ್ತಾ ಇಲ್ಲ, ನೀವು ಮಾಹಿತಿಯನ್ನು ಕೊಡಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಾವು ಕೊಡಲೇಬೇಕಂತೂ ಕಂಡೀಷನ್ ಮಾಡಲ್ಲ. ಆದರೆ ಒಂದು ಸ್ಥಾನಮಾನದಾಗಿದ್ದು ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಅವರ ಮನಸ್ಥಿತಿಗಳು ಅವ್ರ ಹೇಳಿಕೆಯಿಂದ ಗೊತ್ತಾಗುತ್ತೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಅವ್ರ ಹತ್ರ ಕೇಳ್ತೀನಿ. ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಯ ಜೊತೆಗೆ ಜನಸಂಖ್ಯೆ ಇದನ್ನು ಜನಗಣತಿಯನ್ನು ಕೂಡ ಮಾಡ್ತಾ ಇದೆ. ಸರಿ, ನಾವು ಕೇಂದ್ರ ಸರ್ಕಾರದ ಜನಗಣತಿ ಮಾಡೋ ಹೊತ್ನಾಗ ಅವಾಗ ಇದೇ ಡೈಲಾಗ್ ಹೇಳ್ಬೇಕಲ್ಲ, ಇವರು ಅವಾಗ ಹೇಳ್ತಾರ? ನಾನು ಅದಕ್ಕೆ ಹೇಳ್ತಾ ಇರೋದು, ಪ್ರಹ್ಲಾದ್ ಜೋಶಿ ಅವ್ರ ಜನಗಣತಿ ಅಂತ ಇವರು ಸರ್ಕಾರದಾಗ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಹೇಳಿಕೆ ಇದೆಯಲ್ಲ, ಜನರಿಗೆ ಮಾದರಿ ಆಗಂತ ಹೇಳಿಕೆಯನ್ನು ಕೊಡಬೇಕು ವಿನ ಈ ರೀತಿ ಹೇಳಿಕೆ ಕೊಡೋದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕ. ಏನು ಅದನ್ನೇ ಹೇಳಿದ್ದು ನಾನು, ನೀವು ಮುಂದುವರೆದ ಜನಾಂಗಕ್ಕೆ ಒಂದು ಮಾಹಿತಿ ಕೊಡೋ ರೀತಿ ಒಳಗೆ ನೀವು ಹೇಳಿಕೆಯನ್ನು ಕೊಡ್ತೀರಿ ಅಂತ ಬಂಧುಗಳನ್ನೇ ಹೇಳಿದೆ. ಇದು ಜನಪ್ರತಿನಿಧಿಯಾಗಿ ಈ ರೀತಿ ಹೇಳಿಕೆಯನ್ನು ಕೊಡೋದಲ್ಲ, ಸರ್ಕಾರದ ಒಂದು ಭಾಗ. ನಾವು ಕೇಳ್ತಾ ಇರೋದು ಇವ್ರು ಯಾರ ವೈಯಕ್ತಿಕ ವಿಚಾರವನ್ನಲ್ಲ, ನಾವು ಕೇಳ್ತಾ ಇರೋದು ಸರ್ಕಾರದೊಳಗೆ ಯಾರು ಹಿಂದುಳಿದಾರೆ, ಆರ್ಥಿಕ ಪರಿಸ್ಥಿತಿ ಯಾರದ ಸಮಸ್ಯೆ ಇದೆ, ಶೈಕ್ಷಣಿಕವಾಗಿ ಏನು ಸಮಸ್ಯೆ. ನಾವು ಯಾರ ವೈಯಕ್ತಿಕ ಬಂಗಾರ ಬೆಳ್ಳಿ ಇವ್ರ ಆಸ್ತಿಯನ್ನು ಕೇಳಂಗಿಲ್ಲ. ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಮಾಹಿತಿ ಇರಲಿ, ಮುಂದಿನ ದಿನಮಾನದೊಳಗೆ ಪೂರ ಕೊಟ್ಟ ಕಡೆ ಜನರಿಗೆ, ಭಾಳ ಕಡೆ ಇರುವಂಥ ತುಳಿತಕ್ಕೊಳಗಾದಂಥವ್ನು ಇದಾನಲ್ಲ ಅವ್ರಿಗೆ ಮನೆ ಇರ್ಲಿಕ್ಕೆ, ಎಷ್ಟೋ ಜನರಿಗೆ ಮನೆ ಇಲ್ಲ. ಈಗ ಬ್ರಾಹ್ಮಣ ಸಮಾಜದಾಗೂ ಮನೆ ಇಲ್ಲ, ಆಸ್ತಿ ಇಲ್ಲ. ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯ, ಎಲ್ಲ ಸಮುದಾಯದೊಳಗೂ ಬಡತನದಾಗ ಭಾಳಷ್ಟು ಜನರು ಇದ್ದಾರೆ. ಅವರ ಮಾಹಿತಿ ಸರ್ಕಾರಕ್ಕೆ ಇದ್ದರೆ ಏನಾದರೂ ಒಂದು ಯೋಜನೆ ಕೊಡ್ಬೋದಲ್ಲ. ಅದಕ್ಕೆ ಒಬ್ಬ ಜನಪ್ರತಿನಿಧಿ ಈ ರೀತಿ ಹೇಳಿಕೆ ಕೊಡೋದು ಇದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್ 101% ಮುಂದುವರೆದ ಭಾಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ಜನರು ನಮ್ಮನ್ನು ನೋಡ್ತಿರ್ತಾರೆ, ನಾವೇ ಅದನ್ನ ಜನರಿಗೆ ತಪ್ಪು ಆಧೀನ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇದು ತಪ್ಪು ಅಂತ ನಾನು ಹೇಳೋದು. ಅದು ಆಯೋಗ ಮಾಡ್ತಾ ಇದೆ ಅಂದರೆ ಅದು ಸರ್ಕಾರದ ಒಂದು ಭಾಗವಾಗಿ ಮಾಡ್ತಾ ಇದೆ, ಅದು ಮಾಡಲಿ. ಅದ್ರ ಬಗ್ಗೆ ಏನೋ ನಾವು ಮಾತಾಡಲ್ಲ, ಆಯೋಗದ ಅಧ್ಯಕ್ಷ ಅದನ್ನ ನಿರ್ಧಾರ